ಸ್ನೇಹಿತರೆ ನಮಸ್ಕಾರ. ದಶಮಹಾ ವಿದ್ಯೆಯ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ಕಾಳಿ, ತಾರ, ತ್ರಿಪುರ ಸುಂದರಿಯ ಉಪಾಸನಾ ರಹಸ್ಯಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ವಿಡಿಯೋಲ್ಲಿ ದಶಮಹಾ ವಿದ್ಯೆಯಲ್ಲಿನ 4ನೇ ವಿದ್ಯೆಯಾದ ಶ್ರೀ ಭುವನೇಶ್ವರಿ ದೇವಿಯ ಬಗ್ಗೆ ತಿಳಿಯೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಶ್ರೀ ಭುವನೇಶ್ವರಿ ದೇವಿ ಉದಯಿಸುವ ಸೂರ್ಯನ ಕಾಂತಿ ಪುಂಜದಂತೆ ಪ್ರಕಾಶಿಸುತ್ತಾಳೆ ಎಂದು ಪಂಡಿತರು ವಿವರಿಸುತ್ತಾರೆ. ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಭುವನೇಶ್ವರಿ ದೇವಿಗೆ ಇಷ್ಟ. ದಶಮಹಾ ವಿದ್ಯೆಗಳಲ್ಲಿ ಶ್ರೀ ಭುವನೇಶ್ವರಿ ದೇವಿ ಕೂಡ ಒಬ್ಬರು. ಶಿವನಿಗಿರುವ 3ನೇ ಕಣ್ಣು ಜ್ಞಾನನೇತ್ರ. ಆ 3ನೇ ಕಣ್ಣಾದ ಜ್ಞಾನ ನೇತ್ರವನ್ನು ತೆಗೆಸುವ ಶಕ್ತಿ ಭುವನೇಶ್ವರಿ ದೇವಿ. ನಮ್ಮಲ್ಲೂ ಈ ಜ್ಞಾನನೇತ್ರ ನಿದ್ರಾವಸ್ಥೆಯಲ್ಲಿರುತ್ತದೆ. ಈ ಜ್ಞಾನ ನೇತ್ರ ಜಾಗೃತವಾದವರಿಗೆ ಭೂತ ಭವಿಷ್ಯತ್ ವರ್ತಮಾನಗಳು ತಿಳಿಯುತ್ತದೆ. ಕಾಲ ಜ್ಞಾನವನ್ನು ಹೇಳುವವರೆಲ್ಲ ಭುವನೇಶ್ವರಿ ದೇವಿಯ ಉಪಾಸಕರೇ. ಮುಖ್ಯವಾಗಿ ಕೇರಳದ ಕೆಲವು ಜ್ಯೋತಿಷ್ಯರು, ನಾಡಿ ಜ್ಯೋತಿಷ್ಯ ಹೇಳುವವರು ಭುವನೇಶ್ವರಿ ದೇವಿಯನ್ನು ಉಪಾಸನೆ ಮಾಡುತ್ತಾರೆ. ಹಾಗೆ ರಾಜ್ಯಾಧಿಕಾರ, ಉನ್ನತ ಹುದ್ದೆಗಳು ಬೇಕಾದವರು ಭುವನೇಶ್ವರಿ ದೇವಿಯ ಉಪಾಸನೆ, ಹೋಮಗಳನ್ನು ಮಾಡುತ್ತಾರೆ. ಈ ಅಮ್ಮನವರ ವಿಗ್ರಹ ಶಾಂತ ಸ್ವರೂಪವಾಗಿರುತ್ತದೆ. ತನ್ನ ಹಸ್ತಗಳಲ್ಲಿ ಪಾಶ ಅಂಕುಶಗಳು ಹಾಗೂ 2 ಕೈಗಳು ವರ ಹಾಗೂ ಅಭಯ ಹಸ್ತಗಳು ಇರುತ್ತದೆ. ಅಂಕುಶ ನಿಯಂತ್ರಣಕ್ಕೆ ಅಂದ್ರೆ ಕಂಟ್ರೋಲಿಂಗ್ ಪವರ್ಗೆ ಸಂಕೇತ. ಪಾಶ ಭಾವನೆಗಳಿಗೆ ಅಂದ್ರೆ ಎಮೋಷನ್ಸ್ಗೆ ಸಂಕೇತ. ಭುವನೇಶ್ವರಿ ದೇವಿಯ ಉಪಾಸನೆಯಿಂದ ಯಾರನ್ನಾದರೂ ನಿಯಂತ್ರಣ ಮಾಡೋ ಶಕ್ತಿ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ನಮಗೆ ಪುರಾಣಗಳಲ್ಲಿ 14 ಭುವನಗಳೆಂದು ಹೇಳುತ್ತಾರೆ. ಈ 14 ಲೋಕಗಳ ಅಧಿಪತಿ ಭುವನೇಶ್ವರಿ ದೇವಿ. ಈ ದೇವಿ ಉಪಾಸನೆ ಮಾಡುವವರು ಶಾಂತಿಯನ್ನು ಕೋರಬೇಕು. ಹಾಗಲ್ಲವೆಂದು ಈ ಶಕ್ತಿಯ ಸಿದ್ಧಿ ಆದ ಮೇಲೆ ದುರುಪಯೋಗ ಮಾಡಿಕೊಂಡರೆ ಆ ಶಕ್ತಿಯೇ ತಿರುಗಿ ಬಿದ್ದು ಅವರನ್ನು ನಾಶ ಮಾಡುತ್ತದೆ. ಆದ್ದರಿಂದ ಶಾಂತ ಕಾಮುಕರಿಗೆ ಮಾತ್ರ ಭುವನೇಶ್ವರಿ ದೇವಿಯ ವಿದ್ಯೆ ಸಿದ್ಧಿಸುತ್ತದೆ. ದೇವಿ ಭಾಗವತದಲ್ಲಿ ಭುವನೇಶ್ವರಿ ದೇವಿಯ ವರ್ಣನೆ ಅದ್ಭುತವಾಗಿರುತ್ತದೆ. ಕ್ಷೀರ ಸಾಗರದ ಮಧ್ಯದಲ್ಲಿರುವ ಸುಂದರ ದ್ವೀಪದಲ್ಲಿ ಭುವನೇಶ್ವರಿ ದೇವಿ ವಿರಾಜಮಾನಳಾಗಿರುತ್ತಾಳೆ ಎಂದು ಆ ತಾಯಿಯನ್ನು ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ದರ್ಶನ ಮಾಡಿ ಧನ್ಯರಾದರೆಂದು ವಿವರಿಸಲಾಗಿದೆ. ಈ ತಾಯಿಗೆ ಕೆಂಪು ಬಣ್ಣವೆಂದರೆ ತುಂಬಾ ಪ್ರೀತಿ ಎಂದು ದೇವಿ ಭಾಗವತದಲ್ಲಿ ಉಲ್ಲೇಖಿಸಿದೆ. ಕೆಂಪು ಮಾಲೆಯನ್ನು ಧರಿಸಿ ಕೆಂಪು ಚಂದನವನ್ನು ತಿಲಕವಾಗಿ ಇಟ್ಟುಕೊಂಡು ಕೋಟಿ ಕಾಂತಿಯಿಂದ ಪ್ರಕಾಶಿಸುವ ಶಕ್ತಿ ಭುವನೇಶ್ವರಿ ದೇವಿ. ಅಂದ್ರೆ ಲೋಕಕ್ಕೆ ಬೆಳಕು ನುಡಿಸುವ ದಿವ್ಯ ಜ್ಯೋತಿ ಸ್ವರೂಪವೆಂದು ಭುವನೇಶ್ವರಿ ದೇವಿ ಎಂದು ಹೇಳುತ್ತಾರೆ. ನಮಗೆ ಬೆಳಕಿನ ಮೂಲಕ ಸೂರ್ಯನು ದಾರಿ ನುಡಿಸುತ್ತಾನೆ. ಆ ಸೂರ್ಯನಿಗೆ ದಾರಿ ನುಡಿಸುವ ಈ ವಿಶ್ವವನ್ನೇ ನಡೆಸುವ ಶಕ್ತಿ ಭುವನೇಶ್ವರಿ ದೇವಿ. ಈ ತಾಯಿಯನ್ನು ಪ್ರಕೃತಿಯ ಮೊದಲ ರೂಪವೆನ್ನುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸೃಷ್ಟಿ ಸ್ಥಿತಿ ಲಯದ ಜವಾಬ್ದಾರಿಯನ್ನು ಕೊಟ್ಟ ಮಹಾವಿದ್ಯೆ ಈ ಭುವನೇಶ್ವರಿ ದೇವಿ. ಅಂದ್ರೆ ಸೃಷ್ಟಿ ಪ್ರಾರಂಭದಲ್ಲಿ ಏರ್ಪಟ್ಟ ಒಂದು ಮಹಾ ವಿಸ್ಫೋಟನಾ ಶಕ್ತಿಯೇ ಈ ತಾಯಿ. ಈ ಶಕ್ತಿಯನ್ನು ಭರಿಸುವುದು ಸಾಮಾನ್ಯರಿಂದ ಸಾಧ್ಯವಾಗುವುದಿಲ್ಲ. ಅದೇ ಕಾರಣಕ್ಕೆ ಭುವನೇಶ್ವರಿ ದೇವಿಯ ಉಪಾಸನೆ ಮಾಡಿ ಆ ಶಕ್ತಿಯಲ್ಲಿ ಒಂದು ಸಾಸಿವೆ ಕಾಳಷ್ಟು ಪಡೆದರೂ ಆ ಉಪಾಸಕನಿಗೆ ಪ್ರಕೃತಿ ಕೂಡ ಅನುಕೂಲಿಸುತ್ತದೆ ಎಂದು ಹೇಳುತ್ತಾರೆ. ಕಾಲಸ್ವರೂಪವೇ ಕಾಳಿ. ಆ ಕಾಲವನ್ನು ನಿಯಂತ್ರಿಸುವ ಅಂದ್ರೆ ಕಾಲವನ್ನು ಮುಂದಕ್ಕೋ ಕೆಲವು ಬಾರಿ ಹಿಂದಕ್ಕೋ ತೆಗೆದುಕೊಂಡು ಹೋಗುವ ಶಕ್ತಿ ಭುವನೇಶ್ವರಿ ದೇವಿ. ಅದಕ್ಕೆ ಭುವನೇಶ್ವರಿ ದೇವಿಯ ಉಪಾಸಕರು ಭವಿಷ್ಯತ್ತನ್ನು ಹೇಳಬಲ್ಲರು ಹಾಗೂ ಕಾಲವನ್ನು ತಮಗೆ ಅನುಕೂಲವಾಗಿ ಬದಲಿಸಿಕೊಳ್ಳುತ್ತೇವೆಂದು ತೀವ್ರ ಉಪಾಸಕರು ಹೇಳುತ್ತಾರೆ. ಸೈನ್ಸ್ ಪ್ರಕಾರ ಕಾಲ ಅಂದ್ರೆ ಟೈಮ್ ಮೇಲೆ ಅದೆಷ್ಟೋ ಪರಿಶೋಧನೆಗಳು ಆಗಿದೆ. ಆದ್ರೆ ಆ ಮಿಸ್ಟ್ರಿನ ಯಾರು ಭೇದಿಸಲು ಸಾಧ್ಯವಾಗಲಿಲ್ಲ. ಭೂತಕಾಲಕ್ಕೆ ಭವಿಷ್ಯಕ್ಕೋ ಪ್ರಯಾಣ ಮಾಡುವ ಕಾಲ ರೇಖೆಗಳು ಇವೆ ಎಂದು ಹೇಳೋ ಶಾಸ್ತ್ರಜ್ಞರು ಇದ್ದಾರೆ. ಆದ್ರೆ ಕಾಲವನ್ನು ಯಾರು ನಿಯಂತ್ರಿಸಲು ಆಗಲಿಲ್ಲ. ಈ ಸೃಷ್ಟಿ ಕಾಲ ಎಲ್ಲ ನಿರ್ದಿಷ್ಟವಾಗಿ ಪ್ರೋಗ್ರಾಮ್ ಆಗಿರುತ್ತದೆ. ಇದೆಲ್ಲ ನಡೆದು ಹೋದ ಕಥೆ ಎಂದು ಒಂದು ಥಿಯರಿ ಇದೆ. ಈ ಕಥೆಯಲ್ಲಿ ನಾವೀಗ ಪ್ರಯಾಣಿಸುತ್ತಿದ್ದೇವೆ. ಇದು ವರ್ತಮಾನ. ಭವಿಷ್ಯ ಕೂಡ ನಡೆಯುತ್ತಿದೆ. ಆದ್ರೆ ಅದು ಹೇಗಿದೆ ಎಂಬುದು ನಮಗೆ ತಿಳಿಯದು. ಇದೇ ಕಾನ್ಸೆಪ್ಟ್ ನ ಇಟ್ಟುಕೊಂಡು ಹಾಲಿವುಡ್ ನ ನಿರ್ದೇಶಕ ಟೆನೆಂಟ್ ಅನ್ನು ಸಿನಿಮಾ ಮುಖಾಂತರ ಹೇಳುವುದಕ್ಕೆ ಪ್ರಯತ್ನಿಸಿದ್ದು. ಇದೇ ಕಾನ್ಸೆಪ್ಟ್ ನಮ್ಮ ಮಹಾವಿದ್ಯೆಗಳಲ್ಲಿ ಭುವನೇಶ್ವರಿ ದೇವಿಯದ್ದು. ಭುವನವನ್ನು, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಕಾಲ ಚಕ್ರದಿಂದ ನಡೆಸುವ ಶಕ್ತಿ ಭುವನೇಶ್ವರಿ ದೇವಿ. ಈ ಭುವನೇಶ್ವರಿ ಅಂಶದಿಂದ ಹುಟ್ಟಿದ ಸ್ತ್ರೀ ಅತಿಥಿ.
ಈಕೆ ಕಶ್ಯಪನ ಮಡದಿ. ಅತಿಥಿಗೆ ಹುಟ್ಟಿದವರೇ ಆದಿತ್ಯರು ಅಂದ್ರೆ ದೇವತೆಗಳು. ಈ ಸೃಷ್ಟಿಯನ್ನು ನಡೆಸುವ ಶಕ್ತಿಗಳು ದೇವತೆಗಳು. ಭುವನೇಶ್ವರಿ ದೇವಿಯ ಮನೆಯನ್ನು ಚಿಂತಾಮಣಿ ಗೃಹವೆನ್ನುತ್ತಾರೆ. ಈ ದೇವಿಯ ಬಲಭಾಗಕ್ಕೆ ಭುವನೇಶ್ವರನೂ ಇರುತ್ತಾನೆ. ಪ್ರಕೃತಿಗೆ ಮೂಲವಾದ ಪುಷ್ಟಿ, ಸೃಷ್ಟಿ ಅಂತ 17 ಪ್ರಕೃತಿ ಶಕ್ತಿಗಳು ತಾಯಿಯನ್ನು ಸೇವಿಸುತ್ತಿರುತ್ತದೆ. ಆ ಚಿಂತಾಮಣಿ ಗೃಹದಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಮಂಚದ ಕಾಲುಗಳಾಗಿರುವ ಆಸನದ ಮೇಲೆ ಭುವನೇಶ್ವರಿ ದೇವಿ ಕೂತಿರುತ್ತಾಳೆ. ಇದನ್ನು ಸರಿಯಾಗಿ ಗಮನಿಸಿದರೆ ಸಮಸ್ತ ವಿಶ್ವವನ್ನೇ ನಡೆಸುವ ಶಕ್ತಿ ಭುವನೇಶ್ವರಿ ದೇವಿ ಎಂದು ತಿಳಿಯುತ್ತದೆ. ಭುವನೇಶ್ವರಿ ದೇವಿಗೆ ಇಷ್ಟವಾದ ಪ್ರಸಾದ ಪಾಯಸಾನ್ನ. ತಾಯಿಯ ಮುಖ್ಯವಾದ ಬೀಜಾಕ್ಷರ ಹ್ರೀಂ. ಇದನ್ನು ಮಾಯಾ ಬೀಜವೆನ್ನುತ್ತಾರೆ. ಇದನ್ನು ವಿನಿಯೋಗಿಸಲು ಬಹಳ ಶಕ್ತಿ ಬೇಕು. ಬೀಜಾಕ್ಷರಗಳಲ್ಲೆಲ್ಲ ಶಕ್ತಿವಂತವಾದ ಬೀಜಾಕ್ಷರ ಇದು ಎಂದು ಮಂತ್ರಶಾಸ್ತ್ರಗಳು ಹೇಳಿವೆ. ನಮ್ಮಲ್ಲಿರುವ ಚೈತನ್ಯವನ್ನು ತಟ್ಟೆಬ್ಬಿಸುವ ಬೀಜಾಕ್ಷರಗಳಿವು. ಲಲಿತಾ ಸಹಸ್ರನಾಮದಲ್ಲಿ ಈ ಬೀಜಾಕ್ಷರಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ಒಂದು ಬೀಜಾಕ್ಷರವನ್ನು ಉಚ್ಚರಿಸುವಾಗ ಶರೀರದಲ್ಲಿ ಏರ್ಪಡುವ ಸ್ಪಂದನೆ, ಬಿಡುಗಡೆಯಾಗುವ ಶಬ್ದ ಶಕ್ತಿಯಿಂದ ನಮ್ಮಲ್ಲಿ ಹೊಸ ಶಕ್ತಿಗಳ ಉದ್ಭವವಾಗುತ್ತದೆ. ಅಮ್ಮನವರ ರೂಪದಿಂದ ಹಿಡಿದು ಪೂಜಾ ವಿಧಾನದವರೆಗೂ ಎಲ್ಲವೂ ಲಲಿತಾ ಸಹಸ್ರನಾಮದಲ್ಲಿದೆ. ಲಲಿತಾ ನಾಮಗಳೆಲ್ಲ ಚಂದ್ರವಿದ್ಯೆ, ಭಾನುವಿದ್ಯೆ ಹಾಗೂ ಭುವನೇಶ್ವರಿ ವಿದ್ಯೆಯಿಂದ ಇಂಥ ಎಷ್ಟೋ ಶಕ್ತಿಗಳ ಬಗ್ಗೆ, ಅದರ ಸಾಧನೆಗಳ ಬಗ್ಗೆ ಇರುತ್ತದೆ. ಲಲಿತಾ ಸಹಸ್ರನಾಮವನ್ನು ನಿತ್ಯ ಪಠಿಸಿದರೆ ಶ್ರೀವಿದ್ಯಾ ಸಾಧನೆ ಮಾಡಿದಷ್ಟೇ ಫಲ ಬರುತ್ತದೆ. ಇನ್ನು ಬೀಜಾಕ್ಷರಗಳ ವಿಷಯಕ್ಕೆ ಬಂದ್ರೆ ಸಾಧಾರಣವಾಗಿ 1 ರಿಂದ 10 ಅಕ್ಷರಗಳಿರುವ ಮಂತ್ರವನ್ನು ಬೀಜ ಮಂತ್ರವೆನ್ನುತ್ತಾರೆ. 11 ರಿಂದ 21 ಅಕ್ಷರಗಳಿದ್ದರೆ ಅದನ್ನು ಮಂತ್ರ ಎನ್ನುತ್ತಾರೆ. 21 ಅಕ್ಷರಗಳ ಮೇಲಿದ್ದರೆ ಅದನ್ನು ಮಾಲಾ ಮಂತ್ರಗಳೆನ್ನುತ್ತಾರೆ. ಈ ಮಾಲಾ ಮಂತ್ರಗಳನ್ನೇ ಖಡ್ಗಮಾಲಾ ಸ್ತೋತ್ರವೆನ್ನುತ್ತಾರೆ. ದೇವಿ ಖಡ್ಗಮಾಲಾ ಸ್ತೋತ್ರಗಳಲ್ಲಿ 21ಕ್ಕೂ ಹೆಚ್ಚು ಅಕ್ಷರಗಳಿರುತ್ತದೆ. ಸ್ನೇಹಿತರೆ, ಇದು ದಶಮಹಾ ವಿದ್ಯೆಯಲ್ಲಿ 4ನೇ ವಿದ್ಯೆಯಾದ ಭುವನೇಶ್ವರಿ ದೇವಿಯ ಬಗ್ಗೆ ಕೆಲವು ವಿಷಯಗಳು. ಮುಂದಿನ ವಿಡಿಯೋಲ್ಲಿ ದಶಮಹಾ ವಿದ್ಯೆಯಲ್ಲಿನ 5ನೇ ವಿದ್ಯೆ ಭೈರವಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.